ಟೈಮಲ್ಲಿ ಸೇಮ್ ಸಂಸ್ಥೆ ಅಲ್ಲ, ಅದು ಬೇರೆ ಸಮಸ್ಯೆ. ಅಲ್ಲೂ ನಾನು ಸರಿ ಅಂತಾನೆ ನಾನು ವಾದ ಮಾಡಿರೋದು, ಇಲ್ಲೂ ನಾನು ಸರಿ ಅಂತಾನೆ ವಾದ ಮಾಡ್ತಿರೋದು. ಅದೇ ಆವಾಗ್ಲೂ ಆಗಿತ್ತು, ಆವಾಗ್ಲೂ ನಾನು ಸರಿ ಅಂತಾನೆ ವಾದ ಮಾಡಿದ್ದೀನಿ, ಆವಾಗ್ಲೂ ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿದ್ದೀನಿ ಕೇಸ್ನ. ನಾನು ಸರಿ ಅಂತಾನೆ ಫೈಟ್ ಮಾಡಿರೋದು, ಇದು ಕಾಪಿರೈಟ್ ಇಶ್ಯೂ ಅಲ್ಲ ಅಂತಾನೆ ಫೈಟ್ ಮಾಡಿರೋದು. ಆ್ಯಂಡ್ ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿತ್ತು. ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ. ಬಟ್ ಈ ಸಲ ಕಾಂಪ್ರಮೈಸ್ ಮಾಡಲ್ಲ, ಯಾಕಂತಂದ್ರೆ ಇದು ರಿಪೀಟ್ ಇದು ಆಗ್ತಾ ಹೋಗುತ್ತೆ. ಇದು ಇಲ್ಲ, ಅಂದ್ರೆ ಒಂದು ನಮ್ಮ ಸಂಸ್ಥೆಯಿಂದ ಒಂದು ಫೋನ್ ಹೋಗಿತ್ತು ಅವರಿಗೆ, ಅಂದರೆ ಈ ಥರ ಇದೆ, ಇದಕ್ಕೆ ಅಂದರೆ ಗ್ರ್ಯಾಟಿಟ್ಯೂಡ್ ಆಗಿ ಏನಾದರೂ ಕೊಡಬೇಕಾ ಥರ ಫೋನ್ ಹೋಗಿತ್ತು. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅಂತ, ಅವರು ಒಂದು 2-3 ಸಲ ಕಾನ್ವರ್ಸೇಷನ್ ಮಾಡಿದ್ದಾರೆ. ಬಟ್ ಅಲ್ಲಿ ಕರೆಕ್ಟಾಗಿ ಪ್ರತಿಕ್ರಿಯೆ ಬಂದಿಲ್ಲ ನಮಗೆ. ಆಮೇಲೆ ಅವ್ರು ನಿಲ್ಲಿಸೇ ಬಿಟ್ರು, ಅಂದರೆ ಆ ಕಡೆಯಿಂದ ಏನೋ ಆಮೇಲೆ ಫೋನೇ ಬಂದಿಲ್ಲ. ಏನೋ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಏನೋ ಫೋನ್ ಬಂದಿಲ್ಲ. ಅದು ನೀವು ರಾಜೇಶ್ ಹತ್ರನೇ ಕೇಳಬೇಕು, ನನಗೆ ಅದು ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಎನಿವೇಸ್, ಐ ಮೀನ್ ಸ್ಟೇಷನಲ್ಲಿ ಏನು ಸರ್ ಮಾತುಕತೆ ಆಯಿತು, ನಿಮ್ಮ ನಡೆ ಏನು ಸರ್ ನೆಕ್ಸ್ಟ್? ಇಲ್ಲ, ಸ್ಟೇಷನಲ್ಲಿ ಬರೀ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಹಾಂ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲ ಕಾಂಪ್ರಮೈಸ್ ಆಗಲ್ಲ. ಉಳಿದದ್ದು ಏನಿದ್ರು ಕೋರ್ಟಲ್ಲಿ ನೋಡ್ತೀವಿ. ಅದೇ ಉಳಿದದ್ದು ಏನಿದ್ರು ಕೋರ್ಟಲ್ಲಿ ನೋಡ್ತೀವಿ ಅಷ್ಟೇ.